ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರಾವೆಲ್ ಅಂಡ್ ಟೇಲ್ಸ್ ಬೈ ನಿರು ಯೂಟ್ಯೂಬ್ ಚಾನಲ್. ತುಂಬಾ ಜನ DM ಮಾಡಿದ್ರಿ, ಮೇಡಮ್ ASDDO ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಬಂದಿದೆ, ಈಗ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ASDDO ಲಿಸ್ಟ್ ಅಲ್ಲಿ ನಿಮ್ಮ ಹೆಸರೇನಾದ್ರು ಬಂದ್ರೆ ನೀವು ನಿಮ್ಮ ಹತ್ತಿರದ BLO ನ ಕಾಂಟ್ಯಾಕ್ಟ್ ಮಾಡಬೇಕು. ನೀವು BLO ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಿಮಗೆ 2 ಫಾರ್ಮ್ ಕೊಡ್ತಾರೆ. ಒಂದು ಡಿಕ್ಲರೇಷನ್ ಫಾರ್ಮ್, ಇನ್ನೊಂದು ಫಾರ್ಮ್ 6. ಇದೆರಡನ್ನು ಫಿಲ್ ಮಾಡಿ ನೀವು ಅವ್ರಿಗೆ ಕೊಡಬೇಕು. ಇದ್ರ ಜೊತೆ ಕೆಲವೊಂದು ಅಗತ್ಯ ದಾಖಲೆಗಳನ್ನು ಸಹ ನೀವು ಕೊಡಬೇಕು. ಅದು ಯಾವ್ಯಾವ್ದಂತ ಹೇಳ್ತೀನಿ ನೋಡಿ. ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ನಿಮ್ಮ ಜನನದ ಪುರಾವೆಗಾಗಿ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, SSLC ಆರ್ PUC ಮಾರ್ಕ್ಸ್ ಕಾರ್ಡ್. ಇದಿಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು. ಹಾಗೆ ನಿಮ್ದು ರೇಷನ್ ಕಾರ್ಡ್, ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಕರಾರು ಪತ್ರ, ಭೋಗ್ಯದ ಮನೆಯಲ್ಲಿದ್ರೆ ಭೋಗ್ಯದ ಕರಾರು ಪತ್ರ. ಇದ್ರ ಜೊತೆ ನೀವು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಮಾಡಿಸ್ತಿರಲ್ಲ, ಆ ಕ್ಷೇತ್ರದಲ್ಲಿ ನಿಮಗೆ ಸಂಬಂಧಪಟ್ಟವರು ಯಾರಾದ್ರೂ ಮೊದಲೇ ವೋಟ್ ಹಾಕ್ತಿದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ನ ಕೂಡ ಸಬ್ಮಿಟ್ ಮಾಡಬೇಕು. ಅಂದ್ರೆ ರೆಫರೆನ್ಸ್ ಗೆ ಅವ್ರದ್ದು ಡೀಟೇಲ್ಸ್ ನ ಎಂಟರ್ ಮಾಡಬೇಕು. ಜೊತೆಗೆ ಅವ್ರದ್ದು ಒಂದು ವೋಟರ್ ID ಜೆರಾಕ್ಸ್ ಕಾಪಿನ ಅಟ್ಯಾಚ್ ಮಾಡಬೇಕು. ಇದು ಬರೀ ಯಾರ್ದು ASDDO ಲಿಸ್ಟ್ ಅಲ್ಲಿ ಹೆಸರು ಬಿಡುಗಡೆ ಆಗಿದೆ ಅವ್ರಿಗಷ್ಟೇ ಅನ್ವಯಿಸಲ್ಲ. ಯಾರಿಗೆ 18 ವರ್ಷ ಕಂಪ್ಲೀಟ್ ಆಗಿದೆ ಅವರು ಕೂಡ ಇದೇ ರೀತಿಲಿ ಅರ್ಜಿನ ಸಲ್ಲಿಸಬಹುದು. ಈಗ ಡಿಕ್ಲರೇಷನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ಇದು ಕೂಡ ಸೇಮ್ SIR ಫಾರ್ಮ್ ಏನಿತ್ತು ಅದೇ ಮಾದರಿಯಲ್ಲಿ ಇರುತ್ತೆ. ಮೊದಲು ಇಲ್ಲಿ ನೀವು ನಿಮ್ಮ ಹೆಸರು, ಮೊಬೈಲ್ ನಂಬರ್ ಮತ್ತೆ ಅಡ್ರೆಸ್ ನ ಮೆನ್ಷನ್ ಮಾಡಿ. ಹಾಗೆ ಕೆಳಗೆ ಬನ್ನಿ. 2002ರಲ್ಲಿ ನೀವೇನಾದ್ರೂ ವೋಟ್ ಹಾಕಿದ್ರೆ ನಿಮ್ಮ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ನ ಈ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈಗ ಬಾಕ್ಸ್ 2 ಗೆ ಬನ್ನಿ. ನೀವೇನಾದ್ರೂ 2002ರಲ್ಲಿ ವೋಟ್ ಹಾಕಿಲ್ಲ ಅಂದ್ರೆ ಮಾತ್ರ ನೀವು ಈ ಬಾಕ್ಸ್ ನ ಫಿಲ್ ಮಾಡಬೇಕು. ಇನ್ ಕೇಸ್ 2002ರಲ್ಲಿ ನೀವು ವೋಟ್ ಹಾಕಿಲ್ಲ, ಆಗ ನಿಮ್ಮ ಬದಲು ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಈ 4 ಜನದಲ್ಲಿ ಯಾರಾದ್ರೂ ಒಬ್ರು ಡೀಟೇಲ್ಸ್ ಮಾತ್ರ ನೀವು ಈ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು. ನೀವು ಈ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಿ ನಿಮಗೆ ವಿಧಾನಸಭಾ ಕ್ಷೇತ್ರ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಈ ಡೀಟೇಲ್ಸ್ ಬೇಕೇ ಬೇಕು. ಇನ್ ಕೇಸ್ ನಿಮಗೆ ಈ ಡೀಟೇಲ್ಸ್ ಗೊತ್ತಿಲ್ಲ ಅಂದ್ರೆ ಈ ಡೀಟೇಲ್ಸ್ ನ ಹೆಂಗ್ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಬಂದ್ರೆ ಇಲ್ಲಿ ನೀವು ನಿಮ್ಮ ಪ್ರೆಸೆಂಟ್ ಡೀಟೇಲ್ಸ್ ಏನಿದೆ ಅದನ್ನ ಎಂಟರ್ ಮಾಡಿ. ಈ ಏನ್ ಡಿಕ್ಲರೇಷನ್ ಇದೆ ಇದನ್ನ ಓದ್ಕೊಂಡು ಇದಕ್ಕೆ ಟಿಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ದೊಂದು ಸಿಗ್ನೇಚರ್ ಹಾಕಿ ಇಲ್ಲಿ BLO ಅವ್ರದ್ದು ಸಹಿ ಹಾಕಿಸ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಹಾಗೆ ನಿಮ್ಮ ಹತ್ರ 2002 ಡೀಟೇಲ್ಸ್ ಇಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಇದೇ ಡಿಕ್ಲರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ. ಇದನ್ನ ಕೇರ್ಫುಲ್ ಆಗಿ ಓದ್ಕೊಂಡು ಇಲ್ಲಿ ಏನ್ ದಾಖಲೆಗಳಿದೆ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನೋಟಿಸ್ ಬಂದಾಗ ಈ ಡಾಕ್ಯುಮೆಂಟ್ ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆನೂ ಕೂಡ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಡೌಟ್ ಇದ್ರೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ಮ್ 6 ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೀವು ನಿಮ್ಮ ಸಂಪೂರ್ಣ ವಿವರವನ್ನ ಎಂಟ್ರಿ ಮಾಡಬೇಕು. ಅಂದ್ರೆ ನಿಮ್ದು ನೇಮು, ಫೋನ್ ನಂಬರ್, ಆಧಾರ್ ನಂಬರ್, ಇಮೇಲ್ ID, ಹಾಗೆ ಇಲ್ಲೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಅಂಟಿಸಬೇಕು. ಹಾಗೆ ಕೆಳಗೆ ಬಂದ್ರೆ ನೀವು ಡೇಟ್ ಆಫ್ ಬರ್ತ್ ಗೆ ಏನ್ ಪ್ರೂಫ್ ಅಟ್ಯಾಚ್ ಮಾಡ್ತೀರಾ ಅದನ್ನ ಟಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಅಡ್ರೆಸ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕು. ಹಾಗೆ ಅಡ್ರೆಸ್ ಪ್ರೂಫ್ ಗೆ ಯಾವ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡ್ತೀರಾ ಅದನ್ನ ಟಿಕ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಯಾವ ಕ್ಷೇತ್ರಕ್ಕೆ ಮತದಾರರ ಅರ್ಜಿ ಸಲ್ಲಿಸ್ತಿದ್ದೀರೋ ಆ ಕ್ಷೇತ್ರದಲ್ಲಿ ಮೊದಲೇ ನಿಮ್ ಸಂಬಂಧಿಗಳು ಯಾರಾದ್ರೂ ವೋಟ್ ಹಾಕ್ತಿದ್ರೆ ಅವ್ರದ್ದು ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡಬೇಕು. ಹಾಗೆ ಇದ್ರ ಜೊತೆ ಅವ್ರದ್ದು ವೋಟರ್ ID ಕೂಡ ಅಟ್ಯಾಚ್ ಮಾಡಬೇಕು. ಇದಿಷ್ಟು ಎಂಟ್ರಿ ಮಾಡಿದ್ಮೇಲೆ ನೀವು ಇಲ್ಲಿ ಏನ್ ಡಿಕ್ಲರೇಷನ್ ಇದೆ ಅದನ್ನ ಕರೆಕ್ಟ್ ಆಗಿ ಓದ್ಕೊಂಡು ಇಲ್ಲಿ ಸಿಗ್ನೇಚರ್ ಮಾಡಬೇಕು. 2 ಕಾಪಿನೂ ಫಿಲ್ ಮಾಡಿದ್ಮೇಲೆ ಇದನ್ನ ಒಂದು ಕಾಪಿ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಇಟ್ಕೊಳ್ಳಿ. ಒಂದನ್ನ BLO ಗೆ ಹ್ಯಾಂಡ್ ಓವರ್ ಮಾಡಿ. ಇದರಲ್ಲಿ ಕಡ್ಡಾಯವಾಗಿ ನಿಮ್ಮ ಸಹಿ ಮತ್ತೆ BLO ಸಹಿ ಇರಲೇಬೇಕು. ಇದಿಷ್ಟು ಮಾಡಿ ನಾನು ಆಗ್ಲೇ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದೆ ಆ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿ BLO ಗೆ ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನ ಡಿಜಿಟಲೈಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ನೀವು ಇದಿಷ್ಟು ಮಾಡಿದ್ರೆ ಸಾಕು. ನೆಕ್ಸ್ಟ್ ಅಕ್ಟೋಬರ್ 27ನೇ ತಾರೀಕು SIRದು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ಮಾಡ್ತಾರಲ್ಲ ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕೂಡ ಸೇರ್ಪಡೆ ಆಗುತ್ತೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಹಾಗೆ ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.